ಇಲ್ಲೇ ಮಾರುತಿ ಅಮ್ಮ, ನಿಂಗೆ ಯಾರು ಅಂತ ಹೇಳಿದ್ರ? ಅಲ್ಲ, ಈ ಡೌಟ್ ಯಾಕೆ ಬಂತು ಅಂತ ನಿಂಗೆ? ನಾ ಆರಾಮಾಗಿದ್ದೀನಪ್ಪ, ಮಾತಾಡ್ತಾನೆ ಇದ್ದೀನಿ. ನೀನು ಕೇಳಿಸ್ಕೊಳಲ್ಲ ನಾನು ಮಾತಾಡೋದ? ಸಿಟ್ಟು ಇಲ್ಲ, ಎಂಥದ್ದು ಇಲ್ಲ. ಎಂತ ನಿನ್ನ ಸೊಸೆ ಬಂದು ಏನಾರು ಹೇಳ್ತೆ ಏನಲ್ಲ? ಅದಕ್ಕೆ ಹಂಗೆ ಒಂದೊಂದು ಏನಾರು ಹಿಂಗೆ ಹೇಳ್ದೆ ಇದ್ರೆ ಸಮಾಧಾನ ಇರಲ್ಲ. ಅದು ಹೇಳ್ತದೆ, ನೀ ನಂಬು, ಮಾತಾಡಲ್ಲಂತೆ. ಈಗ ಸುರಿತಕ್ಕಗೆ ಹೆರಿಗೆ ಆಗಿದ್ದು ಬಂದು ನಿನ್ನ ಹತ್ರ ಹೇಳ್ತಲ್ಲ, ಯಾರು ಹೇಳಿದ್ದು ಅದಕ್ಕೆ? ಅದಕ್ಕೆ ಯಾರು ಹೇಳಿದ್ದು ಹೇಳ? ನಾನೇ ಹೇಳಿದ್ದು. ನೀನು ಅದು ಹೇಳ್ತದೆ ಅಂತ ಇದು ಮಾಡ್ತೀಯ, ಸುಮ್ಮನಿರು. ಈಗ ಹಿಂಗಿದ್ದು ಕೂಡಲೇ ಈ ಥರ ಬಂದು ಹೇಳ್ತೀಯ. ಮತ್ತೊಂದು ಸ್ವಲ್ಪ ಏನಾರು ಇರೋದು ಕೂಡಲೇ ನೀವು ಭಾಳ ಸಲ್ಗಿ ಕೊಟ್ಟಿಯ, ಒಂದು ತಪ್ಪು ಒಪ್ಪು ಎಂತ ಹೇಳಲ್ಲ, ಏನಿಲ್ಲ, ಏನೂ ಕಲಿಸಲ್ಲ ಅಂತೀಯ. ನಾ ಎಂತ ಮಾಡಲಿ ನೋಡೋಣ ಹೇಳ? ಏನಾಗಲೂ ಇಲ್ಲ, ನೀನು ತಲೆ ಕೆಡಿಸ್ಕಿಬೇಡ, ಸುಮ್ಮನಿರು. ನಾವು ಆರಾಮಾಗೇ ಇದ್ದೀವಿ. ಅದೇನಾರು ಬಂದು ನಿನ್ನ ಹತ್ರ ಹೇಳ್ತಾ ಅವಾಗ ಹೇಳು. ನೀವು ಗಂಡ ಹೆಂಡತಿ ಏನಾರು ಮಾಡಿ ಕೇಳಿ ಮಾರತಿ, ನನ್ನ ಹತ್ರ ಕೇಳಕ್ಕೆ ಬರಬೇಡ ಅನ್ನು. ಮತ್ತೊಂದು ಸತಿ ನಿನ್ನ ಹತ್ರ ಏನೂ ಹೇಳಲ್ಲ, ನೋಡ್ಬೇಕಾರೆ. ಹೇಳ್ಬೇಕಂದ್ರೆ ಇದರಲ್ಲೆಲ್ಲ ಅಪ್ಪನೇ ಸರಿಯಮ್ಮ, ನೀನೇ ಒಂಥರ ಸಲ್ಗಿ ಕೊಡೋದು. ಮುದಣ್ಣೆ, ನೀನು ಆ ಬುದ್ಧಿವಂತಿಕೆ ಎಲ್ಲ ನನ್ನ ಹತ್ರ ತೋರ್ಸಕ್ಕೆ ಬರಬೇಡ. ಅಲ್ಲ, ಎಷ್ಟು ಸಲೀಸಾಗಿ ಹೇಳಿಬಿಟ್ಟಲ್ಲ ನೀನು. ಇದು ಸಲ್ಗಿ ಕೊಡ್ತೀಯ ನೀನು, ಬುದ್ಧಿ ಕಲಿಸಲ್ಲ ಅಂತ ಹೇಳ್ತೀಯ ನೀನು ಅಂತ. ನಾ ಯಾವಾಗ ಹೇಳಿದ್ನ? ಎಷ್ಟು ಸತಿ ಹೇಳಿನ? ಅಲ್ಲ, ಪುಣ್ಯ ಕೈಲಿ ಯಾರು ಇಲ್ಲದೆ ಇದ್ದಿದ್ಕಾತು. ನೀನು ಹಿಂದೆ ಎಲ್ಲಾರು ಅಲೈಸ್ಕೊಂಡ್ರೆ ಏನು ತಿಳ್ಕೊಬೇಕು? ನಾ ದಿನ ಏನಾರು ನಿಂಗೆ ಕಿವಿ ಚುತ್ತಿದ್ದೀನಿ ಅಂದ್ಕೋಬೇಕು. ನಿನ್ನ ಅತ್ತೆನಾರು ಈ ಮಾತು ಕೇಂಡ್ರೆ ಮತ್ತೆ ಏನಿಲ್ಲ, ಪೇಪರಿಗೆ ಕೊಡೋದೇ ಬೇಡ. ಮಾತಾಡ್ತಾನೆ ಇದು ಹಂಗೆ. ಸಿಟ್ಟು ಎಷ್ಟು ದಿವಸ ಸಿಟ್ಟ? ಅದೇನಾರು ಮಾಡ್ಯದ? ಅದ್ರ ತಾಯಿ ಹಂಗೆ ಹೇಳಿದ್ಕೆ ಇದು ಏನು ಮಾಡ್ತದೆ? ಈಗ ಆತಲ್ಲ, ಅದಕ್ಕೂ ಈಗ ಹೋಗಾತು. ಎಂತಾರಾಗಲಿ, ಸುಮ್ಮನೆ ಹೇಳೋದಲ್ಲ. ಕಂಡರ ಮನೆಗೆ ಹೋಗಿ ತಪ್ಪಾತು ಅಂತ ಹೇಳ್ದಂದ್ರೆ ಅಷ್ಟು ಸುಲಭ ಅಲ್ಲ. ನೀನು ಹೇಳಿಬಿಟ್ಟೆ ಹಿಂಗೆ ಮಾಡಲೇಬೇಕು ಅಂತ, ಏನು ಇದು ಮಾಡಿ ಬಂದೆ, ನೀನೇ ದೊಡ್ಡ ಬುದ್ಧಿವಂತ ಅಂತ. ಎಷ್ಟೊಂದು ಮನಸ್ಸಿಗೆ ಹಿಂಸೆ ಆಗ್ತದೆ ಗೊತ್ತಾನದು. ಅದನ್ನು ಮಾಡಾಗಿದೆ. ಇನ್ನೆಂತಕ್ಕಿದ್ರ ಹತ್ರ ಸಿಟ್ಟು ನಿಂಗೆ? ಗನಗೊಂದು ಮಾತಾಡ್ಕೊಂಡು ಕತೆ ಆಡ್ಕೊಂಡು ಇರೋಕ್ಕಾಗಲ್ಲ. ಇನ್ನೊಂದು ವಾರಕ್ಕೆ ಹೋಗ್ತದೆ ಹೆರಿಗೆ ಗಲ್ಲಿಗೆ ಅಂತ. ಬಾಕಿದಿಂದಲ್ಲಾದರೆ ಈಗ ಮತ್ತೆ ನಾ ಹೇಳ್ದಂಗೆ ನೀ ಸಲ್ಗಿ ಕೊಡೋಕ್ಕೇನು ಕಮ್ಮಿ ಮಾಡಲ್ಲ. ಅದು ಹೇಳಿದ್ದೇ ಸಹ್ಯ ಅಂತೀಯ. ಈಗ ಈ ಥರ ಮಾಡ್ತೀಯಪ್ಪ, ಅದು ಅಂತಕ್ಕೇನು ಅಲ್ಲ. ಹಂಗೆ ಹೇಳೋದು ಕಷ್ಟ ಮರೆಯ ನಿನ್ನ ಹತ್ರ. ಹಾಗೆ ಹೇಳ್ತೀಯ ಕಡಿಕೆ. ಆಗಲಿ, ಈಗೊಂದು ತೀರ್ಮಾನಕ್ಕೆ ಬರೋಣ. ನಾ ಏನು ಮಾಡಬೇಕು ಹೇಳು? ನೀ ಹೆಂಗೆ ಹೇಳ್ತೀಯ ಹಂಗೆ ಮಾಡ್ತೀನಿ ಮಾರತಿ ನಾನು. ಈಗ ಅದ್ರ ಅಮ್ಮ ಹೋಗಿ ಅಲ್ಲಿ ಪಾಪಣ್ಣನ ಮನೇಲಿ ತಪ್ಪಾತು ಅಂತ ಕೇಳ್ಕಿ ಬಂದ್ರಲ್ಲ, ನಾನು ಹೋಗಿ ಪಲ್ಲವಿ ಹತ್ರನೂ ನಾನು ತಪ್ಪಾತು ಅಂತೀನಿ, ಅವ್ರ ಮನೆಗೆ ಹೋಗಿ ಪಲ್ಲವಿ ಅಮ್ಮನ ಹತ್ರನೂ ನಾನು ತಪ್ಪಾತು ಅಂತ ಹೇಳ್ಬರ್ತೀನಿ. ಹಾಗೆ ಮಾಡ್ಲன்னு ಹೇಳ. ನೀ ಹೇಳಿದ್ರು ನಾನೇನು ಅಲ್ಲ ಅನ್ನಲ್ಲ. ಒಂದು ಲೆಕ್ಕಕ್ಕೆ ಹೌದೇ ನೀನು ಹೇಳೋದು. ನಾ ಹೋಗಿ ಹಂಗಾರೆ 2 ಕಡೆ ಸಾರಿ ಕೇಳಿಬರಲ್ಲ. ಅಪ್ಪ ಪುಣ್ಯಾತ್ಮ, ಹಂಗೊಂದು ಏನಾರು ಮಾಡಿಗಿಡಿಯ ಕಡೆಗೆ. ನಿನ್ನ ಹತ್ರ ಮಾತಾಡೋದು ಕಷ್ಟ ನೋಡು. ಹಂಗಾದ್ರೆ ಹಾಗೆ, ಹಿಂಗಾದ್ರೆ ಹಿಂಗೆ. ಈಗ ಮಾತಾಡೋ ಕತೆ ಆಡೋ ಅಂದೆ, ಹೋಗಿ ತಪ್ಪಾತು ಅಂತ ಕೇಳ್ಕಿ ಬಾ ಅಂತ ಹೇಳದ್ನ. ಮತ್ತೇನಿಲ್ಲ, ನಿನ್ನ ಅತ್ತೆ ಮನೆ ಕೆಲಸಕ್ಕೆ ಇಟ್ಕೊಂಡ್ರೆ ಇಟ್ಕೊತೆ ಕಡೆಗೆ. ಏನಾರು ತಪ್ಪಾತು ಅಂತ ಕೇಳಿ ಬಂದುಬಿಟ್ರೆ, ಅಯ್ಯೋ ನಾನಂತೂ ಕಿವಿ ಒಡ್ಡಿ ನಿಲ್ಲಂಗೆ ಇಲ್ಲಪ್ಪ. ಹಾಗೆಲ್ಲಾರು ಮಾಡಿಗಿಡಿಯ ಮಾರಯ್ಯ. ಗಂಡ ಹೆಂಡತಿ ಮಾತಾಡ್ಕೊಂಡಿರಿ ಅಂದಿದ್ದು ನಾನು ಅಷ್ಟೇಯ. ಓ, ಒಂದು ಸರಿ ತಲೆ ಕೆಟ್ಟು ಹೋದಂಗಾತ. ಓ, ನನ್ನ ಮಗ ಪೂರ್ತಿ ಸರೆಂಡ್ರೇ ಆಗಿಬಿಡ್ತಾನೆ ಅಂತ. ಇಲ್ಲ ಅಮ್ಮ, ಸುಮ್ಮನೆ ತಮಾಷೆಗೆ ಹೇಳಿದ್ದಷ್ಟೇ. ನೀ ಏನು ಮಾಡ್ತೀನಿ ನೋಡೋಣ ಅಂತ. ನಾನು ಯಾಕೆ ಹೋಗಿ ಸಾರಿ ಕೇಳ್ತೀನಿ? ನಾ ಎಂಥ ತಪ್ಪು ಮಾಡೀನಿ ಬೇಕತ್ತಲ್ಲ. ಹಂಗೆಲ್ಲ ಏನು ಮಾಡಲ್ಲ. ಈಗ ಪಲ್ಲವಿ ಹತ್ರ ಆದರೂ ಅಷ್ಟೇ, ನಾ ಮಾತಾಡ್ತೀನಪ್ಪ. ನಿನ್ನ ಹತ್ರ ಬಂದು ಹೇಳ್ದಷ್ಟು ಸಲೀಸಿಲ್ಲ ಅದಲ್ಲ ತಾ. ನನ್ನ ಹತ್ರ ಸೊಕ್ಕೆ ಮಾಡ್ತಾ ಇದೆ, ಅದು ಮಾತಾಡಲ್ಲ, ಅದಕ್ಕೆ ನಾನು ಮಾತಾಡಲ್ಲ. ಅಲ್ಲಿ ಬಂದ್ಕೊಂಡು ಈಗ ಇವ್ರ ಮಾತೇ ಆಡಲ್ಲ ಅಂತ ನಿನ್ನ ಹತ್ರ ಹೇಳ್ಕೊಂಡು ಹತ್ತಂಗೆ ಮಾಡ್ತದೆ ಏನೋ. ನೀ ಕರಗಿ ಬಿಡ್ತೀಯ, ಬಂದು ನಂಗೆ ಹೇಳ್ತೀಯ. ಸುಮ್ಮನಿರು. ಅದೇ ಹೇಳಿದ್ನಲ್ಲ, ನೀನೊಂದು ಸರಿ ಬಂದು ನಿನ್ನ ಹತ್ರ ಏನಾರು ಹೇಳಿದ್ರೆ ನೀವು ಗಂಡ ಹೆಂಡತಿ ಏನಾರು ಮಾಡ್ಕೇಳಿ ಮಾರತ್ತೆ ಅಂದ್ಬಿಡು. ನಾ ಎಲ್ಲ ಸರಿ ಮಾಡ್ತೀನಿ, ಸುಮ್ಮನಿರು. ಸರಿ, ಹಂಗಾರೆ ಎಂಥದಾರು ಮಾಡ್ಕೇಳಿ ನೀನು. ನಾ ಯಾರಿಗೆ ಎಂತ ಹೇಳಕ್ಕೆ ಹೋಗೋದು ಇಲ್ಲ. ನಿಮ್ಮದೊಂದು ಎಂತ ಮಾರ ಬಸ್ರಿ ಹಿಂಗ್ಸು ನಂಗೆ ಮಾತಾಡು, ಯಾಕೆ ಹಿಂಗೆ ಮಾಡ್ತೀಯ ಅಂತೀರಿ. ಈಗ ಹಿಂಗೆ ಹೇಳ್ತೀರಿ. ಕಡೆಗೆ ನಾನೇನಾದ್ರು ಸ್ವಲ್ಪ ಹಿಂದೆ ಹೋಗಿ ಮಾತಾಡ್ಸೋಕೆ ಶುರು ಮಾಡಿದೆ ಅಂದರೆ ಹೆಂಡ್ತಿಗೆ ಸಲಿಗೆ ಕೊಟ್ಕೊಂಡಿಯ, ಅಮ್ಮವ್ರ ಗಂಡ ಹಾಗೆ ಹಿಂಗೆ ಅಂತೀರಿ.
ಎಲ್ಲ ಹೇಳೋದು ನೀವೇ ಮಾರ. ನಾನೇನು ಮಾತಾಡಲ್ಲ ಅಂತ ಹೇಳಿನ? ನನಗೂ ಏನು ಹೆಂಡತಿ ಅಂತ ಆಸಿಲ್ಲ ಅಂತ ಮಾಡಿರಾ? ಆಸದಿಯಪ್ಪ, ಚೆನ್ನಾಗೇ ನೋಡ್ಕಿತೀನಿ. ಸುಮ್ಮನೆ ಸ್ವಲ್ಪ ದಿವಸ ಇರಲಿ, ನೋಡೋಣ. ಮಾತಾಡದೇ ಇದ್ರೆ ಏನು ಮಾಡ್ತದೆ ಅಂತ. ಹಾಂ, ಮತ್ತು ಹಂಗೆ ಸಿಟ್ಟು ಮಾಡ್ಕೊಂಡಾಗ ಅವರವರೇ ಬಂದು ಮಾತಾಡಿಸ್ತಾರಲ್ಲ, ಏನು ಮಜಾ ಇರ್ತದಲ್ಲ ಅದು. ಅನುಭವ ಇದ್ದರಿಗೆ ಗೊತ್ತು, ಮದುವೆ ಆದವರಿಗೆಲ್ಲ ಗೊತ್ತಾಗ್ತದೆ. ನೀವು ಸುಮ್ಮನಿರಿ. ಮದುವೆ ಆಗದಿದ್ದಾರೆ ಹಾಗೆಲ್ಲ ಹೇಳಕ್ಕೆ ಬರಬೇಡಿ ನನ್ನ ಹತ್ರ. ಓ, ಮಲ್ಗೋಕ್ಕೆ ಗೊತ್ತಾ? ಅದೇನ ಬಂತು ಈಗ ನೋಡಿ, ಮಾತಾಡಿಸ್ತದೆ ಅದೇಯ. ಅದು ಮಾತಾಡಿದ್ಮೇಲೆ ನಾನು ಮಾತಾಡ್ತೀನಿ. ಸುಮ್ಮನೆ ಈ ಕಡೆ ತಿರ್ಕೊಂಡಿರ್ತೀನಿ, ನೋಡೋಣ ಏನು ಮಾಡ್ತದಂತ. ನೀವೆಂತ ಹೇಳ್ಬೇಡಿ ಕಡಿಕೆ, ಅದಕ್ಕೆ ನೀನು ಮಾತಾಡಿಸ್ಲಿ ಅಂತಲೇ ಕಾಯ್ತಾ ಇದ್ದಾನೆ ಅಂತ. ಸುಮ್ಮನೆ ಇರಿ. ಪಾಪ ಎಷ್ಟು ಬೇಜಾರಾಗಿದೆನಾ. ಮಾತಾಡಿಸ್ತು ಕೂಡಲೇ ಸಮಾಧಾನ ಮಾಡಬೇಕು. ಇನ್ಮೇಲೆ ಹಿಂಗೆ ಮಾಡಬೇಡ ಅನ್ನಬೇಕು. ಓ, ಮತ್ತೆ ನಾಟಕ ಮಾಡ್ತಿದ್ದೀರಾ ನಾನೇ ಮಾತಾಡಿಸ್ಲಿ ಅಂತ? ಫಸ್ಟ್ 2 ದಿನ ಎಷ್ಟು ಹಿಂದೆ ಮುಂದೆ ಓಡಾಡಿ ಮಾತಾಡ್ಸಿದ್ರೂ ಮಾತಾಡ್ಲಾ? ನಾನು ಯಾಕೆ ಈಗ ಮಾತಾಡಿಸ್ತೀನಿ? ಮತ್ತೆ ಅಮ್ಮನ ಹತ್ರ ನಾನೇ ಹೇಳಿದ್ದು ಸರಿ ತಕ್ಕ ಡೆಲಿವರಿ ಆಗಿದ್ದು ಅಂತ ಹೇಳಿರಾ? ತಾಡಿರಿ ನಿಮಗೆ. ನೀವು ಫೋನಲ್ಲಿ ಮಾತಾಡೋದು ಕೇಳಿಸ್ಕೊಂಡು ನಾನು ಹೋಗಿ ಹೇಳಿನಿ. ನೋಡಿದ್ರೆ ಇವ್ರು ಹೇಳಿದ್ದಂತೆ. ನೋಡ್ತೀನಿ ಎಷ್ಟು ದಿವಸ ಸಿಟ್ಟು ಮಾಡ್ತೀರಿ ಅಂತ. ನಾಡ್ದು ನಾ ಹೋಗೋಷ್ಟೊತ್ತಿಗೆ ಎಂತ ಬೇಕು ಅಂತ ಕೇಳೋಕ್ಕಾರು ನನ್ನ ಮಾತಾಡಿಸ್ತೀರಲ್ಲ. ನಾನು ಮಾತ್ರ ಈ ಸತಿ ಮಾತಾಡ್ಸಲ್ಲ. ಎಷ್ಟು ಗೋಗರ್ದೆ ಮೊನ್ನೆ ಎಲ್ಲ ಮಾತಾಡಿ ಅಂತ ಸಿಟ್ಕೊಂಡು ಈಗ ನಾಟಕ ಮಾಡ್ತಿದ್ದೀರಾ? ನಾನು ಮಾತಾಡ್ಸಲ್ಲ. ಅರೆ, ಮಾತೇ ಆಡಲ್ಲ. ಬಂದದ ಬರಲ್ಲ ಕಡಿಕೆ? ಇಲ್ಲಪ್ಪ, ಬಂದದೆ. ನಂಗೆ ಸೌಂಡ್ ಕರೆಕ್ಟಾಗಿ ಕೇಳಿಸಿದೆ, ಹೆಜ್ಜೆ ಸಪ್ಪಳ. ಮತ್ತೂ ನಾಟಕ ಮಾಡ್ತಾ ಇದ್ದೆ ನಾನು ಮಾತಾಡಿಸ್ಲಿ ಅಂತ. ಸುಮ್ಮನೆ ನಿಂತಿರ್ಬೇಕು. ಎಂತ ಮಾಡ್ತಾ ಇದೆ? ತಿರುಗಿ ನೋಡೋಣ ಅಂದರೆ ಕಡಿಗೆ ನಾನು ಬೇಡ ನೋಡೋಣ, ಮಾತಾಡಿಸ್ತದೆ. ಸ್ವಲ್ಪ ಹೊತ್ತು ಕಾದೇ ಬಿಡ್ತೀನಿ. ನಿಜವಾಗ್ಲೂ ಕೆಮ್ಮೆ ಬಂತ? ಇಲ್ಲ ಇದನ್ನು ನಾಟಕ ಮಾಡ್ತದ? ಓ ದೇವ್ರೇ, ನಾ ಇಷ್ಟು ದಿವಸ ಮಾತು ಬಿಡಲೇಬಾರ್ದಿತ್ತು. ಈಗ ಮಾತಾಡ್ಸೋಕ್ಕೂ ಒಂಥರ, ಆಡಿಸ್ದೇ ಇರೋಕ್ಕೂ ಒಂಥರ. ಎಲ್ಲರೂ ನಿಜವಾಗ್ಲೂ ಕೆಮ್ಮೆ ಶುರುವಾಗಿ ಜಾಸ್ತಿ ಆದರೆ ಏನು ಮಾಡಲಿ? ಅಮ್ಮ ಮತ್ತು ನನ್ನ ಏನಿಲ್ಲ ಅಲ್ಲ, ಅಮ್ಮ ಹೇಳ್ತದೆ ಅನ್ನೋದಕ್ಕಿಂತನೂ ಇದಕ್ಕೇನಾದ್ರು ಮತ್ತೆ ಜಾಸ್ತಿ ಆದರೆ, ಓ ದೇವ್ರೆ, ಬೋದ್ರೆ ಅದು ಕೆಮ್ಮು ಜಾಸ್ತಿ ಆಗೋದು ಬೇಡ, ಏನು ತೊಂದರೆ ಆಗೋದು ಬೇಡಪ್ಪ ದೇವ್ರೆ. ಇಷ್ಟಾದರೂ ಮಾತಾಡ್ಸಲ್ಲ. ಎಂತ ಆಗಿದೆ ನಿಮಗೆ ಅಂತ? ಯಾವಾಗಲೂ ಈ ಥರ ಮಾಡ್ತಿರಲ್ಲ ನಮ್ಮಮ್ಮ. ಅದರ ದಸೆಯಿಂದನೇ ಎಲ್ಲ ಆಗಿದ್ದು. ಇನ್ನು ಏನೇನು ಮಾಡಿಟ್ಟದೇನೋ. ಏನು ಮಾಡಲಿ? ನಾನೇ ಮಾತಾಡಿಸ್ಲಾ? ಬೇಡ. ಒಂದು ವಾರ ಬಿಟ್ಟು ನಾನು ಹೋಗ್ತೀನಿ ಮನೆಗೆ. ಅಷ್ಟು ಒಂದಿದಿಲ್ಲ ಹಠ ಮಾಡ್ತಾರೆ ಅಂದರೆ ನೋಡೋಣ, ಅವಾಗಲಾರು ಮಾತಾಡಿಸ್ತಾರೆ, ಆಡಲ್ಲ ಅಂತ. ಸದ್ಯ ಕೆಮ್ಮೊಂದು ಕಮ್ಮಿ ಆಯಿತು. ಏನು ಮಾಡಲಿ ಈಗ? ನಾನು ಒಂದು ಸತಿ ಕೆಮ್ಮಲ? ಬೇಡ, ಅಬ್ಸರ್ವ್ ಮಾಡ್ತಿದ್ದೀನಿ ಅಂತ ಗೊತ್ತಾಗ್ತದೆ. ಸುಮ್ಮನೆ ಮಲ್ಕೆಂಟ್ಲ ಅತ್ಲಾಗೆ ನೋಡ್ತೀನಿ ಅದು ಏನು ಮಾಡ್ತದೆ ಅಂತ. ಅದು ಮಲಗಿದ ಮೇಲೆ ಮಲಗ್ತೀನಿ. ಅಲ್ಲಿ ತನಕ ನಿಂತ್ಕೊಂಡೇ ಇರ್ತೀನಿ ಬೇಕಾದ್ದಾಗಲಿ. ನಾನೊಬ್ಬ ಅದು ಬರೋದ್ರೊಳಗೆ ಮಲ್ಕಿಂಡೆ ಬಿಟ್ಟಿದ್ರೆ ರಗಳಿರಲ್ಲ. ಮಲ್ಕಿತಿದ್ದೆ ಈ ಅಮ್ಮೊಬ್ಬಳು ಮಧ್ಯೆ ಬಂದು ಮಾತಾಡ್ತಾ ನಿಂತ್ಕೋತು. ಸೊ ಇಂಥ ಇಕ್ಕಟ್ಟಿನ ಪರಿಸ್ಥಿತಿ ಯಾವ ಗಂಡಸಿಗೂ ಬೇಡಪ್ಪ. ಮಾತಾಡ್ತಿದ್ರೆ ಬಿಡಿ, ನೋಡ್ತೀನಿ ಎಷ್ಟು ದಿವಸ ಹಠ ಸಾಧಿಸ್ತೀರಿ ಅಂತ. ನಾನು ಮಲ್ಕಿದ್ದೀನಿ, ಸುಮ್ಮನೆ ನಿಂತ್ಕೊಳ್ಳಿ. ಅದು ಎಷ್ಟು ಹೊತ್ತು ನಿಂತ್ಕೋತೀರಿ, ನಾನು ನೋಡೇ ಬಿಡ್ತೀನಿ. ನನ್ನಷ್ಟಕ್ಕೆ ನಾನು ಮಲಗಿದ್ದೀನಿ. ಮಲ್ಕಿಂಡೆ ಬಿಡ್ತಲ್ಲ, ಎಷ್ಟು ಸೊಕ್ಕಿರ್ಬೇಕು ಅಂತೇನೆ. ಎಂತ ಮಾಡಲಿ? ರೊಕ್ಕ ನಾನು ಬೇರೆ ಮತ್ತೊಂದು ತಂದ್ಕೊಂಡ್ಲ, ಅದೇ ರೊಕ್ಕ ಹೊದ್ಕೊಂಡ್ಲ.
ಅಲ್ಲ ದಿನ ರಗ್ ತೆಗೆದು ಹೊತ್ಸಾರು ಹೊಸ್ತಿತ್ತು. ಇವತ್ತೇನಿಲ್ಲ. ಥೋ, ನಾನು ಒಬ್ಬ ಹಂಗಿದ್ದವನೆ. ನಾನು ಇಲ್ಲಿ ನಿಂತ್ಕೊಂಡಿದ್ರೆ ಅದು ರಗ್ ಹುಚ್ಚದಾರ ಹೆಂಗೆ? ಏನು ಮಾಡಲಿ? ಮಲ್ಕಿಂಡ್ ಕಡೆಗೆ ಅದು ರಗ್ ಹುಚ್ಚದೇ ಇದ್ರೆ ಚಳಿ. ಕೆಲಸ ಮಾಡ್ತೀನಿ, ಮಲ್ಕೊಂಡು ಕೂಡಲೇ ರಗ್ಗು ಹೇಳ್ಕೊತೀನಿ, ಅವಾಗ ಸರಿ ಹೋಗ್ಬೋದು. ಇಲ್ಲಿ ಸ್ವಲ್ಪ ಹೊತ್ತು ಬಿಟ್ಟೇನಾರು ಇದು ಮಾಡಿದ್ರೆ ಅದು ರಗ್ ಕೊಡಲಿ ಅಂತ ಕಾಯ್ತಿದ್ದೆ ಅಂತ ಕನ್ಫರ್ಮ್ ಆದಂಗೆ ಆಗ್ತದೆ. ಬೇಡ, ಇಲ್ಲ, ಹೋಗಿ ಬೇರೆ ರಗ್ಗೆ ತಂದ್ಕೊಬಿಡ್ತೀನಿ. ಬೇಡ, ಮತ್ತು ಜಗಳ ಇನ್ನೂ ದೊಡ್ಡ ಆತದ, ಮನ್ಸಿಗೆ ಬೇಜಾರಾಗ್ತದೆ ಪಾಪ. ಅದಕ್ಕೆ ಆಗಿದ್ದಾಗಲಿ ರಗ್ ಹೋದ್ಕೋತೀನಿ, ನೋಡೋಣ ಆಮೇಲೆ ಏನು ಮಾಡ್ತದಂತ. ಭಾಳ ಗಂಟ್ಲು ತುರ್ಕಿ ಆದರೂ ಒಳಗೆ ಹೋಗಿ ಶುಂಠಿ ಕಾಳು ಮೆಣಸು ಬಾಯಿಗೆ ಹಾಕಿ ಬರ್ಬೋದು. ಹಿಂಗೆ ಕೆಮ್ತಾ ಇದ್ರೆ ನಂಗೆ ನಿದ್ರೆ ಬರಲ್ಲ. ನಂಗೊಬ್ಬನಿಗೆ ಏನಲ್ಲಪ್ಪ ಶುಂಠಿ ಕಾಳು ಮೆಣಸು ಬೇಕಾಗಿದ್ದು.